ಸಂಧಿಲಿ ಹೋಗ್ಬಿಟ್ಟು ಏನು ಮಾಡ್ತಿದ್ಯೋ? ನಿಮ್ಮ ಅಕ್ಕ ನೋಡ್ತಾರೆ ಬ್ಲಾಗ್ನ. ಇದು ನಿಮ್ಮ ಸಾಯಿಬಾಬಾ ಸೈಡಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದು ಅಭಿಷೇಕ ಮಾಡಿಸ್ಬೋದು. Okay, let's go. Hello guys, welcome back to my new vlog guys. ಸರಿ ಬರಲಾ? ಸೊ ಗೈಸ್, ಇವತ್ತು ರಾಮನವಮಿ. ಫಸ್ಟು ಎಲ್ರಿಗೂ ನಿಮ್ಗೆ ವಿಶ್ ಮಾಡಬೇಕು. ನಾನು ಯಾವುದೇ ಫೆಸ್ಟಿವಲ್ಗೂ ಇದುವರೆಗೆ ಯಾರಿಗೂ ವಿಶ್ ನಾನು ಬರ್ತೀನಿ ರೀ ಮಧ್ಯಾಹ್ನ ಹಂಗೆ. ಸೊ ಇವತ್ತು ರಾಮನವಮಿ. ಇವಾಗ ಸ್ನಾನ ಮಾಡಿಕೊಂಡು ಆಚೆ ಬರ್ತಾಯಿದ್ದೀನಿ. ಏನು ಮಾಡೋದು, ಎಲ್ಲಿ ಹೋಗೋದಂತನೇ ಗೊತ್ತಿಲ್ಲ ಗೈಸ್. ಸೊ ಇನ್ನೊಂದೇನು ಅಂದರೆ, ಸಿದ್ಧ ಗಾಡಿ ನನ್ನ ಹತ್ರ ಇತ್ತು, ನನ್ನ ಗಾಡಿ ಅವ್ನು ಸಿದ್ಧ ಹತ್ರ ಐತೆ. ಸೊ ಗೈಸ್ ನೋಡಿರಿ, ಖುಷಿ ಆಗುತ್ತೆ ಗೈಸ್. ಒಂದು ಟೈಮಲ್ಲಿ ಗಾಡಿ ಇದ್ದಿಲ್ಲ, ಯಾರು ಕೇಳಿದ್ರು ಕೊಡ್ತಾ ಇರಲಿಲ್ಲ. ಸೊ ಇವಾಗ ಗಾಡಿ ಇಟ್ಕೊಂಡು ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಿತ್ತು, ಏನೋ ದಿನ ಒಂದೊಂದು ಗಾಡಿ ತರ್ತಲ್ಲೋ ಅಂತ. ಖುಷಿ ಅನಿಸ್ತು ಗೈಸ್ ಒಂಥರ. ನಿಜವಾಗ್ಲೂ ಗಾಡಿ ಇಲ್ದಿರೋ ಟೈಮಲ್ಲೂ ಗಾಡಿ ಇರೋ ಟೈಮಲ್ಲೂ ತುಂಬ ಚೇಂಜಸ್ ಆಗೈತೆ. ದಟ್ಸ್ ದ ಪವರ್ ಆಫ್ ಹಾರ್ಡ್ ವರ್ಕ್. ನಾನು ಅದು ನಿಜ ಹೇಳಬೇಕು ಅಂದರೆ, ಆ್ಯಕ್ಟಿವಾ ತೊಗೊಳಕ್ಕೆ ಏನಿಲ್ಲ ಅಂದ್ರೂ 4-5 ವರ್ಷ ಕಷ್ಟ ಬಿದ್ದಿದ್ದೀನಿ ಗೈಸ್. ಪ್ರಾಮಿಸ್ ಆಗಿ 4-5 ವರ್ಷ ಕಷ್ಟ ಬಿದ್ದಿದ್ದಕ್ಕೆ ಇವತ್ತು ಆ್ಯಕ್ಟಿವಾ ತೊಗೊಂಡಿರೋದು ನಾನು. ಅದಕ್ಕೆ ಗೈಸ್, ಹಾರ್ಡ್ ವರ್ಕ್ ಇಸ್ ಮೇನ್. ದುಡೀರಿ ಗೈಸ್, ಚೆನ್ನಾಗಿ ದುಡೀರಿ, ಚೆನ್ನಾಗಿ ಸಂಪಾದನೆ ಮಾಡಿ. ಇನ್ನು ನಾನು ದುಡಿತೀನಿ, ನೀವು ದುಡೀರಿ. ನಂದು ಲೈಫಲ್ಲಿ ಇದೇನಿಲ್ಲ ಅಂದ್ರೂ ಒಂದು ಚಿಕ್ಕ ಪಾಠ ಅಂದ್ಕೊಳ್ಳಿ. ಇದೆಲ್ಲ ಸೈಡಲ್ಲಿರೋದು ನಂದು ಇನ್ನೂ ಏನೇನೋ ಆಸೆ ಐತೆ. ಸೊ ಎಲ್ಲ ಒಂದು ಚಿಕ್ಕದು ಅಂದ್ಕೊಳ್ಳಿ, ಮಾಡುವ. ಒಂದೇ ಸಲ ಏನಾಗಲ್ಲ ಗೈಸ್, ಬಟ್ ಒಂದಿನ ಆಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಅರ್ಜೆಂಟ್ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ನಿಧಾನಕ್ಕೆ ಟೈಮ್ ತೊಗೊಂಡೇ ಮಾಡ್ತಾಯಿ ಗೈಸ್. ನಾ ಮೇರೆದಲ್ಲಿ ರಾಮನವಮಿಗೆ ಫುಲ್ಲು ರೆಡಿ ಆಗ್ತೈತಿ. ಇಲ್ಲಿ ಪಾನ್ಕ ಗಿನ್ಕ ರೆಡಿ ಆಗ್ತೈತೆ ನೋಡ್ರಿ. ಫುಲ್ ಬ್ಯಾರಿಗೇಡ್ ಹಾಕ್ಬಿಡೋರು ಹೋಗಂಗಿಲ್ಲ ಅಂತ. ಫುಲ್ ಪಾನ್ಕ ರೆಡಿ ಆಗ್ತೈತೆ. ಆಮೇಲೆ ಬಂದು ತೋರಿಸಿ ನಾವು ಕುಡಿತೀರಿ. ಪಾನ್ಕ ಕುಡ್ದು 1 ವರ್ಷ ಆಯಿತು ಗೈಸ್. ಲಿಟ್ರಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, 1 ವರ್ಷ ಆಯಿತು ನಾನು ಕುಡ್ದು. ಎಷ್ಟು ವರ್ಷ ಆಯಿತು ಪಾನ್ಕ ಕುಡ್ದು? 1 ವರ್ಷ. ನಾನು ಅದೇ ಹೇಳಿದೆ. ಏನೋ ಕೇಳಿಸ್ತಿಲ್ಲ, ಬನ್ನಿ ಮಾತಾಡ್ತೀನಿ ಗೈಸ್. ಫೈನಲಿ ಸಿದ್ಧನೂ ಬಂದ ಗಾಡಿ ತೊಗೊಂಡೋಗೋಕ್ಕೆ. ಅಲ್ಲ ಅವ್ನು ನೋಡ್ರಿ ಏನು ಮಾಡ್ತಾವ್ ನೋಡ್ರಿ. ಅವನು ಸಂಧಿಲಿ ಹೋಗ್ಬಿಟ್ಟು ಏನು ಮಾಡ್ತಿದ್ಯೋ? ನಿಮ್ಮ ಅಕ್ಕ ನೋಡ್ತಾರೆ ಬ್ಲಾಗ್ನ. ಇದು ನಿಮ್ಮ ಅಕ್ಕ ನೋಡ್ತಾರೆ ಬ್ಲಾಗ್ನ. ಏನು ಮಾಡ್ತೀವಿ? ಹಾಂ, ಫೈನಲಿ ಸಿದ್ಧನೂ ಬಂದ ಗಾಡಿ ತೊಗೊಂಡು ಹೋಗ್ತಾವನೆ. ನಾನು ಒಂದು ಗಾಡಿಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಇಲ್ಲೇ ಐತೆ ಗಾಡಿ, ಇಲ್ಲೇ ಐತೆ, ಬೀಗನೂ ಇಲ್ಲೇ ಐತೆ. ಗಾಡಿ ತಗೊಂಡೋಗಿ ಖಾಲಿ ಮಾಡ್ಕೊಂಬಂದು ಒಂದು ಪೆಟ್ರೋಲ್ನ. ಅಲ್ಲ ಗಾಯ್ಸ್, ಇರೋ ನಿಮಿಷ, ಇನ್ನೂ ಮಾತಾಡ್ಬೇಕು ನಾನು. ನನ್ಕಿನ್ನ ಡಬ್ಬಲಾಗಿ ದುಡಿತವ್ನು ಗಾಯ್ಸ್. ಅವನು ನನ್ಕಿನ್ನ ಡಬ್ಬಲಾಗಿ ದುಡಿತವನೆ. ಮ್ಯಾನೇಜರ್ ಆಗೋನು ಇವಾಗ. ಇರೋ ನಿಮಿಷ, ಮ್ಯಾನೇಜರ್ ಆಗೋನೆ. ಏನಿಲ್ಲ ಅಂದ್ರೂ ಇವಾಗ 30-40 ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅವನಿಗೆ. 30-40 ಸಾವಿರ ಎಲ್ಲ 30-40 ಸಾವಿರ ಬರುತ್ತಾ ಇಲ್ಲ ಸಂಬಳ? ಬರುತ್ತಾ ಇಲ್ಲ? ಹೇಳ್ಬೇಕ ಸರಿ ಬಾಯ್. ಓಕೆ ಗೈಸ್, ಅವನು ಹೋಗ್ಬೇಕಂತೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ಫೋನ್ ಕರ್ತಾವ. ನಾನು ಇವಾಗ ಇಲ್ಲಿಂದ ಒಂಚೂರು ಕೆಲಸ ಐತೆ, ಮುಗಿಸ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಬನ್ನಿ ಗೈಸ್, ಇವಾಗ ಹೋಗುವ. ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡ್ಸೋಕ್ಕೆ ಒಂಥರ ನನಗೆ ಒಂಥರ ಹ್ಯಾಂಡಲು ಒಂಥರ ಕಂಫರ್ಟಬಲೇ ಇಲ್ಲ ನನಗೆ. ಆ ಗಾಡಿ ಓಡಿಸಿದ್ನಲ್ಲ, ನಾನು ಮತ್ತೆ ಗೇರ್ ಹಾಕಕ್ಕೆ ಹೋಗ್ತಾಯಿದ್ದೀನಿ ಈ ಗಾಡಿಗೆ ನಾನು. ಅಯ್ಯೋ, ಬನ್ನಿ ಗೈಸ್ ಹೋಗುವ ಇವಾಗ. ಬಂದೆ. ಸೊ ನೆನ್ನೆನೂ ನಾನು ಹೋಗೋಕ್ಕಾಗಿಲ್ಲ. ಬನ್ನಿ ಗೈಸ್, ಒಳಗಡೆ ಹೋಗುವ. ಬರುವ. ಫುಲ್ಲು ಪಾನ್ಕ ಆ್ಯಂಡ್ ಮಜ್ಜಿಗೆ, ಹೆಸರು ಬೇಳೆ ಗೈಸ್. ಒಳಗಡೆ ಹೋಗ್ಬಿಟ್ಟು ಬಂದೆ. ಇಲ್ಲಿ ಕೆಳಗಡೆ ಪಾನ್ಕ ಮಜ್ಜಿಗೆ ಕೊಡ್ತವ್ರು. ಬರೋ ಪಾನ್ಕ ಮಜ್ಜಿಗೆ ಕುಡಿಯೋಣ. ನೋಡಿ ಗೈಸ್, ಪಾನ್ಕ ಮತ್ತು ಮಜ್ಜಿಗೆ ಕೊಡ್ತವ್ರೆ. ಮನೆಗೆ ಕುಡ್ಕೊಂಡು ಹೋಗುವ.
ಮಜಾನೇ ಬೇರೆ ಇವಾಗ ಕುಡಿದ್ರೆ ಟೋಲಿ. ಇದು ಎಷ್ಟು ಬಿಸಿ ಐತೆ ಅಂದರೆ ಟೈಲ್ಸು, ಪ್ರಾಮಿಸಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಒಂದು 15 ಸೆಕೆಂಡ್ ನಿಂತ್ಕೊಳ್ಳೋಕ್ಕಾಗಲ್ಲ ಗೈಸ್ ಇದ್ರ ಮೇಲೆ. ಓಯ್ ಅದ್ರ ಮೇಲೆ ನಿಂತ್ಕೊಂಡ್ರೆ ನಿಂಗೆ 100 ರೂಪಾಯಿ ಕೊಡ್ತೀನಿ. 1 ನಿಮಿಷ ನಿಂತ್ಕೊಂಡ್ರೆ ನಿಂಗೆ 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ಕೊಡ್ತೀನಿ ಈ ಟೈಲ್ಸ್ ಮೇಲೆ. 1 ನಿಮಿಷ ಇರೋ ಟೈಮರ್ ಇಕ್ಕೋಬೇಕು. ನೀನು ರೆಡಿನಾ? ಹ್ಞೂ ಹಾಂ ಓಕೆ. ಅದು ಅಭಿಷೇಕ ಮಾಡ್ಬೋದಾಗಿತ್ತಲ್ಲ, ನೀವು ಮಾಡಿಸ್ತೀರಾ? ನಾವಾ? ಹಾಂ, ಅರ್ಥ ಆಗಿಲ್ಲ. ಅದು ಸಾಯಿಬಾಬಾ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದು ಅಭಿಷೇಕ ಮಾಡಿಸ್ಬೋದು ಅಂದೆ. ಹೌದಾ? ಹಾಂ ಹ್ಞೂ ಸರಿ ಮಾಡಿ ಬಂದೇ ರೀ, ಕೊಡ್ಬಿಟ್ಟು 50 ರೂಪೀಸ್ ಆಗುತ್ತೆ. ಓಕೆ ಮಾಡಿಸೋ. ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಬಿಸಿ ತುಂಬ ಬಿಸಿ ಬೇಗ ಬೇಗ ನಾವಲ್ಲ, ನೀವು ಬನ್ನಿ ಆರಾಮಾಗಿ. ಇಟ್ಕೊಂಡ್ಬರ್ಬೇಕು ಅಷ್ಟೇ. ಸರ್ ಗೈಸ್ ಇದ್ರ ಮೇಲೆ ನಿಂತ್ಕೊಳಕ್ಕೆ ಹೋಗ್ತಾ ಓಡ್ತಾ ಇನ್ನು ಸುಡ್ತೈತೆ. ಏನೋ ಅಭಿಷೇಕ ಅಂತೆ, ನೋಡೋಣ ಬಿಡ್ತೀನಿ ಬಂದಿರುತ್ತೆ. ಅಲ್ಲಿ ಕೂತಿದ್ದ ನೋಡಿ ಸರ್ ಅವ್ರಿಗೆ. ಸೈಡ್ಗೆ ಲಕ್ಷ ಅಂತ ಬಂದಿದ್ದೀರಿ. ಇವತ್ತು ನಾನು ಮತ್ತು ರಕ್ಷಕರು ಎಲ್ಲ ಆಚೆ ಹೋಗ್ಬೇಕು. ಸೊ ಅದಕ್ಕೆ ನಾನು ಗಾಡಿ ಹೋಗ್ಬೇಕು. ಸೈಟು ಗೈಸ್ ನಂದು ಗಾಡಿದು ಇದು ಕ್ಲೋಸೇ ಆಗ್ತಿಲ್ಲ. ಇದು ನೋಡ್ರಿ, ಥೋರಮ್ ಏನಾಯ್ತು ಇದು? ಸೊ ವಾಪಾರ ನಡಿ ಓನ ನಡಿ, ಅದು ಮಾಡ್ಸೋಣ. ಒಂದು ಅಜ್ಜಿ ಅಲ್ಲಿ ಕುಂತಿದ್ರು, ಏನೋ ಹನುಮಾನ್ ಟೆಂಪಲ್ ಐತೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂಚೂರು ಬೊಟ್ಟು ತೊಗೊಂಬ ಅಂದರು. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ಬೊಟ್ಟು ತೊಗೊಂಬರುವ. ಗೈಸ್ ಫೈನಲಿ ಬೊಟ್ಟು ತೊಗೊಂಡೆ. ಹಂಗೆ ಅಲ್ಲಿ ಬಾಳೆಹಣ್ಣು ಇಕ್ಕಿದ್ರು, ಬಾಳೆಹಣ್ಣು ತೊಗೊಂಡೆ. ಹೋಗ್ತಾ ಇದ್ದೀನಿ. ಅಜ್ಜಿಗೆ ಕೊಟ್ಬಿಟ್ಟು ಕ್ಯಾಮ್ರಾ ಹೆಂಗೆ ಇಟ್ಕೊಳ್ಳೋದು, ಆ ಅಜ್ಜಿಗೆ ಕೊಟ್ಬಿಟ್ಟು ರಕ್ಷಕರು ಕರೀತಾರೆ. ಬನ್ನಿ ಹೋಗುವ. ಓಕೆ ಗೈಸ್ ಫೈನಲಿ ನಾನು ಇವತ್ತು ಆಚೆ ಹೋಗಿದ್ದೆ. ನಾನು ಸೋನಕ್ಕ ಮನೆ ಹತ್ರ ಬಂದೆ. ಇವಾಗ ನಾನು ಸೋನಕ್ಕ ಸ್ವಲ್ಪ ಆಚೆ ಹೋಗಬೇಕು. ಅದು ಎಲ್ಲಿ ಅಂದರೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಫೈನಲಿ ನಾನು ಬ್ಲಾಗ್ನಲ್ಲಿ ಏನು ಮಾಡ್ತೇನೆ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬನ್ನಿ ಇವಾಗ ಹೋಗುವ ಒಳಗಡೆ. ಸೋನಕ್ಕಂಗೆ ರಿಟ್ರೀಟ್ ಮಾಡುವ, ಇಲ್ಲ ಸಿಗುವ. ನಾವೆಲ್ಲಿಗೆ ಹೋಗ್ತಿರುತ್ತೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬಾಯ್.